ಸಿನಿಮಾ ಹಾಗೂ ಸೀರಿಯಲ್ ಕ್ಷೇತ್ರದಲ್ಲಿ ಒಟ್ಟಿಗೆ ನಟಿಸಿದ ಅದೆಷ್ಟೋ ಕಪಲ್ಸ್ ನಿಜ ಜೀವನದಲ್ಲಿ ಜೋಡಿಯಾಗಿರೋದನ್ನ ನಾವೆಲ್ಲರೂ ನೋಡಿದ್ದೇವೆ. ಸಾಕಷ್ಟು ಜೋಡಿಗಳು ಮಾದರಿ ದಂಪತಿಗಳಾಗಿ ಜೀವನ ಮಾಡ್ತಾ ಇರೋದನ್ನು ಕಂಡಿದ್ದೇವೆ. ಈ ಸಾಲಿಗೆ ಸೀರಿಯಲ್ ಲೋಕದ ಮತ್ತೊಂದು ಮುದ್ದಾದ ಜೋಡಿ ಮದುವೆಯಾಗಿ ಮೆರವಣಿಗೆ ಹೊರಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಆ ಕ್ಯೂಟ್ ಜೋಡಿ ಯಾವುದು ಅಂತೀರಾ? ಇಟ್ಸ್ ನನ್ ಅದರ್ ದ್ಯಾನ್ ಅಮೃತ ಧಾರೆಯ ಮಲ್ಲಿ ಹಾಗೂ ಜಯದೇವ್ ಜೋಡಿ. ಅಂದಹಾಗೆ ಇವರಿಬ್ರು ಎಂಗೇಜ್ ಆಗಿರೋ ಬಗ್ಗೆ, ಮದುವೆ ಆಗ್ತಿರೋ ಬಗ್ಗೆ ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಈ ಬೊಂಬಾಟ್ ಜೋಡಿ ಮಿಂಗಲ್ ಆಗಿರೋ ಫೋಟೋ ಹಾಕಿ ಮದುವೆ ಆಗ್ತಿರೋ ಮ್ಯಾಚನ್ನ ಲೀಕ್ ಮಾಡಿದ್ದಾಗಿದೆ. ಇನ್ನೇನಿದ್ರು ಮಂಗಳವಾದ್ಯ ಮೊಳಗಬೇಕು, ಮಾಂಗಲ್ಯ ಧಾರಣೆ ನಡಿಬೇಕು. ಹಾಗಾದ್ರೆ ಮತ್ಯಾಕೆ ಈ ಸ್ಟೋರಿ ಅಂದ್ರೆ, ನಮ್ಮ ಮಲ್ಲಿಯವರು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಕೆನ್ನೆಯನ್ನೆಲ್ಲ ಕೆಂಪಾಗಿಸ್ಕೊಂಡು ನಾಚಿ ನೀರಾಗುತ್ತಲೇ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನ ನಾನು ನನ್ನ ಯಶಸ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಇದೊಂದು ಸ್ಮಾಲ್ ಸ್ಟೋರಿನ ನರೇಟ್ ಮಾಡ್ತಾ ಇದ್ದೀನಿ. ಅಂದಹಾಗೆ ನಮ್ಮ ಮಲ್ಲಿಗೆ ಜಯದೇವ್ ಇಷ್ಟ ಇಲ್ಲ ಅಂತೆ. ಏನು, ಜಯದೇವ್ ಇಷ್ಟ ಇಲ್ವಾ? ಮತ್ತೆ ಈ ಮದುವೆ ಕತೆ ಕೂಲ್. ಅಲ್ಲೊಂದು ಟ್ವಿಸ್ಟ್ ಇದೆ. ಜಯದೇವ್ ಕ್ಯಾರೆಕ್ಟರ್ ಎಂಥದ್ದು ಅಂತ ನೀವೆಲ್ಲರೂ ಸೀರಿಯಲ್ನಲ್ಲಿ ನೋಡಿದ್ದೀರಿ. ರಾಣಿ ತರ ಹೆಂಡ್ತಿ ಇದ್ರು ಜೈಗೆ ಆ ಚಿಟ್ಟೆ ಮೇಲೆ ಕಣ್ಣು. ಬಹುಶಃ ಆ ಚಿಟ್ಟೆ ಯಾವುದು ಅಂತ ನಿಮಗೆ ಗೊತ್ತಿದೆ. ಸೀರಿಯಲ್ ನೋಡ್ತಾ ನೋಡ್ತಾ ಉಗಿದು ಹುಪ್ಪಾಕೋದ್ರ ಜೊತೆಗೆ ಬೊಂಬೆ ಅಂತ ಹೆಂಡ್ತಿ ಇದ್ರು ಮತ್ಯಾಕೆ ಹೊರಗಡೆ ಹುಡುಗಿ ಅಂತ ನೀವೆಲ್ಲರೂ ತರಾಟೆಗೆ ತಿಳ್ಕೊಂಡಿರ್ತೀರಿ. ಆದ್ರೆ ಅದು ಸೀರಿಯಲ್ ಅಷ್ಟೇ. ಡೈರೆಕ್ಟ್ರು ಆ ಜಯದೇವ್ ಕ್ಯಾರೆಕ್ಟರ್ನ ಹಂಗ್ ಬರೆದಿದ್ರು, ಅದಕ್ಕೆ ನಮ್ಮ ಜಯದೇವ್ ಅಕ್ಕ ರಾಣವ್ ಜೀವ ತುಂಬಿದ್ರು ಅಷ್ಟೇ. ಬಟ್ ರಿಯಲ್ ಲೈಫ್ನಲ್ಲಿ ನಮ್ಮ ರಾಣವ್ ಪಾಪಚ್ಚಿ, ಮಗು ತರ ಮನ್ಸು, ನೋಡೋಕಷ್ಟೇ ರಗಡ್ಡು. ಈ ಮನ್ಸಿದೆಯಲ್ಲ, ಅದು ಬೆಣ್ಣೆ ತರ. ಅದಕ್ಕೆ ನಮ್ಮಲ್ಲಿ ಕರ್ಗೋಗ್ಬಿಟ್ಟಿದ್ದಾರೆ. ಏನಾದ್ರೂ ಮಾಡಿ ರಾಣವ್ನ ಪಟಾಯಿಸ್ಬೇಕಲ್ಲ. ನಂದು ಒಂದು ಕ್ಯಾರೆಕ್ಟರ್ ಸೇಮ್ ಟು ಸೇಮ್. ಹುಡುಗಿರನ್ನ ಕಂಡ್ರೆ 100 ಮೀಟರ್ ದೂರ ನಿಲ್ಲೋ ಆಸಾಮಿ, ಕಲರ್ಫುಲ್ ಚಿಟ್ಟೆಗಳಿಗೆಲ್ಲ ಕೇರ್ ಮಾಡದೇ ಇರೋ ಗಿರಾಕಿ. ಸೊ ಇಷ್ಟು ಸಾಕು ಅಲ್ವಾ ಕೈ ಹಿಡಿಯೋಕೆ ಅಂತ ಕಾದು ಕೂತಿದ್ರು. ಅತ್ತ ರಾಣವ್ಗೂ ಮಲ್ಲಿ ಮೇಲೆ ಮನ್ಸು, ಹೇಗಾದ್ರೂ ಮಾಡಿ ಕಾಳಾಕಿ ಬೀಳಿಸ್ಕೊಳ್ಬೇಕು ಅಂತ ಫಿಕ್ಸ್ ಆಗಿದ್ರು. ಒನ್ ಫೈನ್ ಡೇ ಮಲ್ಲಿ ನಿನ್ ಮೇಲೆ ಮನ್ಸಾಗಿದೆ, ಈ ಡೇಟಿಂಗು ಔಟಿಂಗು ಎಲ್ಲ ಬೇಡ, ಡೈರೆಕ್ಟ್ ಮದುವೆನೆ ಅಂತ ಅಪ್ರೋಚ್ ಮಾಡಿದ್ರಂತೆ. ಈ ಮಾತಿಗಾಗಿನೇ ಕಾಯ್ತಾ ಇದ್ದಂಥ ಮಲ್ಲಿ 3 ದಿನ ಆಟ ಆಡಿಸಿ 4ನೇ ದಿನಕ್ಕೆ ಓಕೆ ಅಂದ್ಬಿಟ್ರಂತೆ. ಅದಾಗಿ ಸ್ವಲ್ಪ ದಿನಕ್ಕೆ ಫ್ಯಾಮಿಲಿ ಜೊತೆ ಮಾತನಾಡಿ ಇಂಟರ್ಕ್ಯಾಸ್ಟ್ ಆಗಿರೋದ್ರಿಂದ, ಅಣ್ಣ ನಲ್ಲಿ ಮೂಳೆ ಕಡಿಯೋದ್ರಿಂದ, ಅಕ್ಕ ನುಗ್ಗೆಕಾಯಿಗೆ ಸೀಮಿತ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ ಮನೇಲಿ ಒಪ್ಸೋಕೆ. ಕೊನೆಗೆ ಇಬ್ರು ಮನೆಯವರು ಈ ಕ್ಯೂಟ್ ಕಪಲ್ಸ್ನ ದೂರ ಮಾಡೋದು ಬೇಡ ಅಂತ ಒಪ್ಕೊಂಡು ಎಂಗೇಜ್ಮೆಂಟ್ ಶಾಸ್ತ್ರ ಮುಗಿಸಿದ್ದಾರೆ. ಈಗಾಗಲೇ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಶೀಘ್ರದಲ್ಲೇ ಅಫಿಷಿಯಲ್ ಆಗಿ ಆ ಜೋಡಿನೇ ಅನೌನ್ಸ್ ಮಾಡಲಿದೆ. ಇಂಟ್ರೆಸ್ಟಿಂಗ್ ಅಂದರೆ, ಇಷ್ಟು ದಿನ ಪನ್ನೀರ್ ಟಿಕ್ಕಾ ಮಾಡಿಕೊಂಡು ಸವಿತಾ ಇದ್ದಂಥ ರಾಧಾ ಭಗವತಿ ಅಂದರೆ ನಮ್ಮ ಮಲ್ಲಿಯವರು, ರಾಣವ್ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಚಿಕನ್ ಸುಕ್ಕ ಮಾಡೋದನ್ನು ಕಲ್ತಿದ್ದಾರಂತೆ. ಮಲ್ಲಿಗೋಸ್ಕರ ಕೋಪಿಷ್ಟ ರಾಣವ್ ಕೋಪ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ತಾಳ್ಮೆ ತಂದ್ಕೊಂಡಿದ್ದಾರಂತೆ. ಮದುವೆಗೆ ಮುಂಚೆನೆ ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ತಂದ್ಕೊಂಡಿರೋ ಈ ಜೋಡಿ ಮದುವೆ ಆದಮೇಲೆ ಸುಖವಾಗಿ ಸಂಸಾರ ಮಾಡೋದ್ರಲ್ಲಿ, ಆದರ್ಶ ದಂಪತಿಗಳಾಗೋದ್ರಲ್ಲಿ ನೋ ಡೌಟ್ ಅಂತಿದ್ದಾರೆ ಮಲ್ಲಿ ಮತ್ತೆ ಜಯದೇವ್ನ ಇಷ್ಟಪಡುವಂತಹ ಅಭಿಮಾನಿಗಳು ಮತ್ತೆ ಅವರ ಆತ್ಮೀಯರು. ಎನಿವೆ, ನಮ್ಮ ಕಡೆಯಿಂದ ಅಂದರೆ ನನ್ನ ಯಶಸ್ ಟಾಕೀಸ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ನಮ್ಮಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಅನ್ನೋದನ್ನ ಹೇಳಲೇಬೇಕು. ಎಸ್, ಅಜ್ಜ ರಂಗಭೂಮಿ ಕಲಾವಿದರಾಗಿದ್ದರಿಂದ ನಟನೆಯ ಕಡೆ ಒಲವು ಬಂದಿದೆ. ಅಮ್ಮ ಫೋಕ್ ಸಿಂಗರ್, ಹೀಗಾಗಿ ಗಾಯನವೂ ಕೂಡ ರಕ್ತಗತವಾಗಿ ಬಂದಿದೆ. ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ರಾಧಾ, ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಹೌದು. ಸದ್ಯ ಇಬ್ರು ಅಂದರೆ ರಾಣವ್ ಮತ್ತೆ ರಾಧಾ ಭಗವತಿ ಇಬ್ರು ಕೂಡ ಅವ್ರವ್ರ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಜೊತೆಗೆ ಸೀರಿಯಲ್ನಲ್ಲೂ ರಾಧಾ ಭಗವತಿ ತೊಡಗಿಸ್ಕೊಂಡಿದ್ದಾರೆ. ರಾಮಾಚಾರಿ, ಅಮೃತಧಾರೆ, ಭಾರ್ಗವಿ LLB ಸೇರಿದಂತೆ ಸೂಪರ್ ಹಿಟ್ ಸೀರಿಯಲ್ನಲ್ಲಿ ಅಭಿನಯಿಸಿ ಸೈ ಎನಿಸ್ಕೊಂಡಿರೋ ರಾಧಾಗೆ ಬೆಳ್ಳಿ ತೆರೆ ಮೇಲೆ ಮಿನುಗುವ ಆಸೆ. ಈಗಾಗಲೇ 5 ಚಿತ್ರಗಳಲ್ಲಿ ನಟಿಸಿದ್ದಾರೆ, 10 ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಸದ್ಯ ನಾನು ಕರುಣಾಕರ ತಾಯಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಮದುವೆ ಸಂಭ್ರಮ ಸಡಗರದ ನಡುವೆಯೂ ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದಾರೆ.
ಗ್ಲಾಮರ್ ಪಾತ್ರಗಳನ್ನ ಇಷ್ಟಪಡದ ರಾಧಾ ಪಕ್ಕದ ಮನೆ ಹುಡುಗಿ, ಹಳ್ಳಿ ಹುಡುಗಿ ಪಾತ್ರಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಪಾತ್ರಕ್ಕೆ ಸ್ಕೋಪ್ ಇರುವಂಥ, ವೆಯ್ಟ್ ಇರುವಂಥ ಪಾತ್ರಗಳಿಗೆ ಎದುರು ನೋಡ್ತಾ ಇದ್ದಾರೆ. ಗ್ಲಾಮರ್ ಇದ್ರೂ ಡಿಗ್ಲಾಮ್ ರೋಲ್ಗಾಗಿ ಕಾಯ್ತಾ ಇರೋ ಕ್ಯೂಟಿ ಪೈ ರಾಧಾಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಬೆಳ್ಳಿ ತೆರೆ ಮೇಲೆ ರಾಧಾ ಭಗವತಿ ಮಿನುಗುವಂತಾಗ್ಲಿ. ಅಟ್ ದಿ ಸೇಮ್ ಟೈಮ್ ನಮ್ಮ ರಾಣವ್ ಆಕ್ಟ್ ಮಾಡ್ತಾ ಇರುವಂಥ ಶುಭಸ್ಯ ಶೀಘ್ರಂ ಮತ್ತಷ್ಟು ಹಿಟ್ ಆಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಅವ್ರಿಗೂ ಕೂಡ ಬರಲಿ ಅಂತ ಹೇಳ್ತಾ, ಈ ಕ್ಯೂಟ್ ಕಪಲ್ಸ್ ಆದಷ್ಟು ಬೇಗ ಮಿಂಗಲ್ ಆಗಿ ಮದುವೆಯಾಗಿ ಮುದ್ದಾಗಿ ಸಂಸಾರ ಮಾಡಲಿ ಅನ್ನೋವಂಥದ್ದೇ ನನ್ನ ಒಂದು ಯಶಸ್ ಟಾಕೀಸ್ನ ಆಶಯ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಂಗೆ ಬೇಕು ಅಂತ ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಟೈಮ್ ಕೊಟ್ಟಿದ್ದಕ್ಕೆ.